ಎಲ್ಲರಿಗೂ ನಮಸ್ಕಾರ. ಜ್ಞಾನಾರಂಭ ಫಾರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮ್ಗೆ ಈಗಾಗಲೇ ಗೊತ್ತಾಗಿರೋ ಹಾಗೆ 2012ರಿಂದ 2023ರವರೆಗೆ ನಡೆದಂತಹ ಕೆಸೆಟ್ ಪತ್ರಿಕೆ ಒಂದರಲ್ಲಿ ಈಗಾಗಲೇ ನಡೆದಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಬರ್ತಾ ಇದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ 2012ರಿಂದ 2023ರವರೆಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಒಂದು ಸರಣಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಮೊದಲನೇ ಭಾಗದಲ್ಲಿ 2012, 2013, 2014ರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೈಯರ್ ಎಜುಕೇಶನ್ ಸಿಸ್ಟಮ್ ವಿಭಾಗದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ. ಮೊದಲನೆಯ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಅಂಗೀಕಾರಕ್ಕೆ ಯಾರು MOUಗೆ ಸಹಿ ಮಾಡಿದ್ದಾರೆ? Who has signed a MOU for accreditation of teacher education institution in India? ಆಪ್ಷನ್ ಎ UGC ಮತ್ತು NAC, ಆಪ್ಷನ್ ಬಿ MHRD ಮತ್ತು UGC, ಆಪ್ಷನ್ ಸಿ NCTE ಮತ್ತು NAC, ಆಪ್ಷನ್ ಡಿ IASE ಮತ್ತು AICTE. ಸೊ ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ, ಭಾರತದಲ್ಲಿ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಅಂಗೀಕಾರಕ್ಕೆ ಯಾರು MOUಗೆ ಸಹಿ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. MOU ಅಂತಂದ್ರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಸೊ ಇದಕ್ಕೆ ಯಾರು ಸಹಿ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂತಂದ್ರೆ NCTE ಮತ್ತು NAC ಆಗುತ್ತೆ. NAAC NAC ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ NCTE ಮತ್ತೆ NAC ಗಳ ಒಂದು ಫುಲ್ ಫಾರ್ಮ್ ಅನ್ನ ಕೇಳಬಹುದು. ಸೊ NCTE ನ ಫುಲ್ ಫಾರ್ಮ್ ನ ನೋಡೋದಾದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್, NAC ನ ಫುಲ್ ಫಾರ್ಮ್ ನೋಡೋದಾದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ. ಸೊ ಹಾಗಾಗಿ ಇವೆರಡರ ವಿಸ್ತೃತ ರೂಪಗಳನ್ನ ತಿಳ್ಕೊಂಡಿರಿ ನೀವು. ನಂತರದ ಪ್ರಶ್ನೆ: ಶಿಕ್ಷಣದಲ್ಲಿ UGCಯ ಮಾದರಿ ಪಠ್ಯಕ್ರಮವನ್ನು ಪ್ರಕಟಿಸಿದ ವರ್ಷ? UGC ಮಾಡೆಲ್ ಕರಿಕ್ಯುಲಮ್ ಇನ್ ಎಜುಕೇಶನ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್. ಆಪ್ಷನ್ ಎ 1999, ಆಪ್ಷನ್ ಬಿ 2000, ಆಪ್ಷನ್ ಸಿ 2001, ಆಪ್ಷನ್ ಡಿ 2002. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 1999. ಸ್ವಲ್ಪ ಡೌಟ್ಸ್ ಇದೆ, ಒಂದ್ಸರಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದನ್ನ ಕ್ಲಾರಿಟಿ ತಗೊಂಡ್ಬಿಡಿ. ಸೊ ನಂತರದ ಪ್ರಶ್ನೆಯನ್ನ ನೋಡೋದಾದ್ರೆ, ಅಸ್ಪೃಶ್ಯತೆಯನ್ನ ತೊಲಗಿಸಿ ಅದನ್ನ ಯಾವುದೇ ರೂಪದಲ್ಲಿ ಪಠಿಸದಂತೆ ತಡೆಯುವ ಸಂವಿಧಾನದ ಕಾಯಿದೆಯು abolished of untouchability and forbade its practice in any form is referred in which article? Article 18, Article 17, Article 15, Article 16. ಈಗಾಗಲೇ ಇದು ತುಂಬಾ ಎಕ್ಸಾಮ್ಗಳಲ್ಲಿ ಇದು ರಿಪೀಟೆಡ್ ಕ್ವಶನ್. ಅಸ್ಪೃಶ್ಯತೆಯನ್ನ ತೊಲಗಿಸಿ ಅದನ್ನು ಯಾವುದೇ ರೂಪದಲ್ಲಿ ಪಠಿಸದಂತೆ ತಡೆಯುವ ಸಂವಿಧಾನದ ಕಾಯ್ದೆ ಯಾವುದು ಅಂದ್ರೆ ಆರ್ಟಿಕಲ್ 17 ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನಂತರದ ಪ್ರಶ್ನೆ: ರಾಷ್ಟ್ರೀಯ ಅಭಿವೃದ್ಧಿಯನ್ನ ಶಿಕ್ಷಣದ ಅತಿ ಮುಖ್ಯ ಉದ್ದೇಶವೆಂದು ಯಾವ ಸಮಿತಿಯು ಪರಿಗಣಿಸಿತು? Which commission considered national development as the most important concern of education? Option A, the Kothari Commission 64 to 66, the Ramamurthy Report of 1990, the Basic Scheme of Education 1932, Option D, Radhakrishnan Commission. ರಾಷ್ಟ್ರೀಯ ಅಭಿವೃದ್ಧಿಯನ್ನ ಶಿಕ್ಷಣದ ಅತಿ ಮುಖ್ಯ ಉದ್ದೇಶವೆಂದು ಯಾವ ಸಮಿತಿಯು ಪರಿಗಣಿಸಿತು ಅಂತಂದ್ರೆ ಇದು ಕೊಥಾರಿ ಕಮಿಷನ್. ದ ಕೊಥಾರಿ ಕಮಿಷನ್ 64 to 66 ಇದು ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ: ಸಂವಿಧಾನದ ಪದ್ಧತಿಯ ಕಾರ್ಯನಿರ್ವಹಿಸುವ ಅತಿ ಮುಖ್ಯವಾದ ತತ್ವವನ್ನು ಗುರುತಿಸಿರಿ. ಐಡೆಂಟಿಫೈ ದ ಮೇನ್ ಪ್ರಿನ್ಸಿಪಲ್ ಆನ್ ವಿಚ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಆಪರೇಟ್ಸ್. ಆಪ್ಷನ್ ಎ ಶಾಸಕಾಂಗಕ್ಕೆ ಕಾರ್ಯಾಂಗದ ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಆಫ್ ಎಕ್ಸಿಕ್ಯೂಟಿವ್ ಟು ಲೆಜಿಸ್ಲೇಚರ್. ಆಪ್ಷನ್ ಬಿ ಸಂವಿಧಾನದ ಸರ್ವಾಧಿಕಾರ, ಸೂಪರ್ಮಸಿ ಆಫ್ ಪಾರ್ಲಿಮೆಂಟ್. ನ್ಯಾಯಾಂಗದ ಸರ್ವಾಧಿಕಾರ, ಸೂಪರ್ಮಸಿ ಆಫ್ ಜುಡಿಷಿಯರಿ. ಆಪ್ಷನ್ ಡಿ ಅಧಿಕಾರದ ವಿಭಜನೆಯ ಸಿದ್ಧಾಂತ, ಥಿಯರಿ ಆಫ್ ಸಪರೇಷನ್ ಆಫ್ ಪವರ್. ಸಂವಿಧಾನ ಪದ್ಧತಿಯ ಕಾರ್ಯನಿರ್ವಹಿಸುವಂತಹ ಅತಿ ಮುಖ್ಯವಾದ ತತ್ವ ಯಾವುದಪ್ಪ ಅಂತಂದ್ರೆ ಶಾಸಕಾಂಗಕ್ಕೆ ಕಾರ್ಯಾಂಗದ ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಆಫ್ ಎಕ್ಸಿಕ್ಯೂಟಿವ್ ಟು ಲೆಜಿಸ್ಲೇಚರ್. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ನಂತರದ 2012ರ ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆ: 3 ಅಥವಾ ಅದಕ್ಕಿಂತ ಅಧಿಕ ಜನರು ಒಂದೇ ವಿಷಯದ ಮೇಲೆ ಮತ್ತು ಸಮಸ್ಯೆಯ ಮೇಲೆ ತಮ್ಮ ಯೋಚನೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸುವುದು. 3 or more persons express their thinking and opinions on the same theme and problem at a time. ವಿಚಾರಗೋಷ್ಠಿ, ಸೆಮಿನಾರ್. ಆಪ್ಷನ್ ಬಿ ಕಾರ್ಯಾಗಾರ, ವರ್ಕ್ಶಾಪ್. ಆಪ್ಷನ್ ಸಿ ಸಮ್ಮೇಳನ, ಕಾನ್ಫರೆನ್ಸ್. ಆಪ್ಷನ್ ಡಿ ಉಪನ್ಯಾಸ, ಸಿಂಪೋಸಿಯಂ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಸಮ್ಮೇಳನ ಆಗುತ್ತೆ. ಹಾಗಾಗಿ ಕಾನ್ಫರೆನ್ಸ್ ಇಸ್ ರೈಟ್ ಆನ್ಸರ್.
ಇದಿಷ್ಟು ಕೂಡ 2012ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗೆ ಉತ್ತರವಾಗಿತ್ತು. ನಂತರ 2013ರಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಇಂದ ಡ್ಯಾಶ್ಗಾಗಿ ಸ್ಥಾಪಿಸಲಾಯಿತು. ನ್ಯಾಷನಲ್ ಕೌನ್ಸಿಲ್ ಆಫ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಈಸ್ ಬೀಯಿಂಗ್ ಸೆಟ್ ಆಫ್ ಬೈ ದ MHRD ಟು ಆಪ್ಷನ್ ಎ. ದೇಶದಲ್ಲಿ ಉನ್ನತ ಶಿಕ್ಷಣದ ರಾಷ್ಟ್ರೀಯ ಮತ್ತು ಏಕರೂಪದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು. ಡೆವಲಪ್ ಎ ನ್ಯಾಷನಲ್ ಅಂಡ್ ಯೂನಿಫಾರ್ಮ್ ಸಿಸ್ಟಮ್ ಆಫ್ ಹೈಯರ್ ಎಜುಕೇಷನ್ ಇನ್ ದ ಕಂಟ್ರಿ. ಆಪ್ಷನ್ ಬಿ. ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನು ಖಾತರಿಪಡಿಸುವುದು. ಎನ್ಶ್ಯೂರ್ ಕಂಪ್ಯಾರೇಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ಸರ್ಟಿಫಿಕೇಶನ್ ಇನ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್. ಆಪ್ಷನ್ ಸಿ. ರಾಷ್ಟ್ರೀಯ ಮೌಲ್ಯದ ಉನ್ನತ ಶಿಕ್ಷಣದಲ್ಲಿನ ಸಂಶೋಧನೆಯಲ್ಲಿ ತೊಡಗುವುದು. ಎಂಗೇಜ್ ಇನ್ ರಿಸರ್ಚ್ ಇನ್ ಹೈಯರ್ ಎಜುಕೇಷನ್ ದಟ್ ಈಸ್ ಆಫ್ ನ್ಯಾಷನಲ್ ವ್ಯಾಲ್ಯೂ. ಆಪ್ಷನ್ ಡಿ. ದೇಶದೆಲ್ಲೆಡೆ ಉನ್ನತ ಶಿಕ್ಷಣ ಸಂಸ್ಥೆಗಳ ನಿಯಮನ ಮತ್ತು ನಿಯಂತ್ರಣ. ಟು ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಲ್ ಓವರ್ ದ ಕಂಟ್ರಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ. ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನು ಖಾತರಿಪಡಿಸುವುದು. ಎನ್ಶೋರ್ ಕಂಪ್ಯಾರೇಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ಸರ್ಟಿಫಿಕೇಶನ್ ಇನ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಇಂದ ಡ್ಯಾಶ್ಗಾಗಿ ಸ್ಥಾಪಿಸಲಾಯಿತು ಅಂತಂದ್ರೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನು ಖಾತರಿಪಡಿಸುವುದಕ್ಕೋಸ್ಕರ ಇಲ್ಲಿ ಸ್ಥಾಪಿತವಾಗುತ್ತೆ. ಈ MHRDಯ ಫುಲ್ ಫಾರ್ಮ್ ನ ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಇದು MHRDಯ ಫುಲ್ ಫಾರ್ಮ್ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಅಗತ್ಯ ಬಿದ್ದರೆ ರಜಾ ದಿನಗಳಲ್ಲಿ ಕೂಡ ಅಧ್ಯಾಪಕರು ಕರ್ತವ್ಯಕ್ಕೆ ಹಾಜರಾಗಲು ಒಂದು ಖಾಸಗಿ ಶಾಲೆ ಹೇಳುತ್ತದೆ. ರಜಾ ದಿನಗಳಿಗೆ ಕೂಡ ಅವರಿಗೆ ವೇತನ ನೀಡಲಾಗುತ್ತದೆ ಎನ್ನುತ್ತಾ ಈ ಕ್ರಿಯೆಯನ್ನು ಆಡಳಿತ ವರ್ಗ ಕೂಡ ಬೆಂಬಲಿಸುತ್ತದೆ. ಈ ಪರಿಸ್ಥಿತಿಯು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಎ ಪ್ರೈವೇಟ್ ಸ್ಕೂಲ್ ಆಸ್ಕ್ ಟೀಚರ್ಸ್ ಟು ಅಟೆಂಡ್ ಡ್ಯೂಟೀಸ್ ಇಫ್ ನೆಸೆಸರಿ ಈವನ್ ಡ್ಯೂರಿಂಗ್ ಹಾಲಿಡೇಸ್. ಮ್ಯಾನೇಜ್ಮೆಂಟ್ ಸಪೋರ್ಟ್ಸ್ ದಿಸ್ ಆಕ್ಷನ್ ಬೈ ಸೇಯಿಂಗ್ that they were being paid for their holidays. To this situation refers to ವೃತ್ತಿಪರ ಪ್ರಮಾಣಕಗಳ ಕೊರತೆ, ಲ್ಯಾಕ್ ಆಫ್ ಪ್ರೊಫೆಷನ್ಸ್ ಸ್ಟ್ಯಾಂಡರ್ಡ್ಸ್, ಅಧ್ಯಾಪಕರ ವೃತ್ತಿಪರ ಹಕ್ಕುಗಳಿಗೆ ಗೌರವದ ಕೊರತೆ, ಲ್ಯಾಕ್ ಆಫ್ ರೆಸ್ಪೆಕ್ಟ್ಸ್ ಫಾರ್ ಪ್ರೊಫೆಷನಲ್ ರೈಟ್ಸ್ ಆಫ್ ಟೀಚರ್ಸ್, ಅಧ್ಯಾಪಕರಲ್ಲಿ ಇದನ್ನು ನಿರಾಕರಿಸುವ ಇಚ್ಛೆಯ ಕೊರತೆ, ಲ್ಯಾಕ್ ಆಫ್ ವಿಲ್ ಆನ್ ದ ಪಾರ್ಟ್ ಆಫ್ ಟೀಚರ್ಸ್ ಟು ರಿಫ್ಯೂಸ್, ಅಧ್ಯಾಪಕರ ದುರಾವಸ್ಥೆ ಬಗೆಗೆ ಆಡಳಿತ ವರ್ಗದ ನಿರಾಸಕ್ತಿ, ಅಪ್ಯಾಥಿ ಆಫ್ ಮ್ಯಾನೇಜ್ಮೆಂಟ್ ಟುವರ್ಡ್ಸ್ ಟೀಚರ್ ಫ್ಲೈಟ್. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಇಲ್ಲಿ ಒಂದು ಗ್ರೇಸ್ ಮಾರ್ಕ್ ಅನ್ನು ನೀಡಲಾಗಿತ್ತು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ. ಸೊ ಹಾಗಾಗಿ ಇದಕ್ಕೊಂದು ಗ್ರೇಸ್ ಮಾರ್ಕ್ ಸಿಕ್ಕಿದೆ. ಸೊ ನಂತರದ ಪ್ರಶ್ನೆಗೆ ಹೋಗೋಣ. ಅಫೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಇದರ ಸರಿಯಾದ ಸಂಕ್ಷಿಪ್ತ ರೂಪ. ವಿಚ್ ಇಸ್ ದ ಕರೆಕ್ಟ್ ಅಬ್ರಿವೇಷನ್ ಫಾರ್ ದ ಅಫೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಆಪ್ಷನ್ ಎ IIEPA, ಆಪ್ಷನ್ ಬಿ NUEPA, ಆಪ್ಷನ್ ಸಿ NIEPA, ಆಪ್ಷನ್ ಡಿ IIEPAM. ಅಫೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಇದರ ಸರಿಯಾದ ಸಂಕ್ಷಿಪ್ತ ರೂಪ ಯಾವುದು ಅಂತಂದ್ರೆ ನ್ಯಾಷನಲ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಹಾಗಾಗಿ NUEPA ಇದು ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ಪ್ರೈವೇಟ್ ಎಂಟರ್ಪ್ರೈಸ್ is highly prominent in India at the level of ಆಪ್ಷನ್ ಎ ಶಾಲಾ ಶಿಕ್ಷಣ ಸ್ಕೂಲ್ ಎಜುಕೇಶನ್, ಆಪ್ಷನ್ ಬಿ ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣ ಗ್ರಾಜ್ಯುಯೇಟ್ ಲೆವೆಲ್ ಜನರಲ್ ಎಜುಕೇಶನ್, ಆಪ್ಷನ್ ಸಿ ವೃತ್ತಿಪರ ಶಿಕ್ಷಣ ಪ್ರೊಫೆಷನಲ್ ಎಜುಕೇಶನ್, ಆಪ್ಷನ್ ಡಿ ನರ್ಸರಿ ಶಿಕ್ಷಣ ನರ್ಸರಿ ಎಜುಕೇಶನ್. ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಆಗುತ್ತೆ ಅಂತಂದ್ರೆ ಆಪ್ಷನ್ ಸಿ ವೃತ್ತಿಪರ ಶಿಕ್ಷಣ ಪ್ರೊಫೆಷನಲ್ ಎಜುಕೇಶನ್. ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಖಾಸಗಿ ಉದ್ಯಮ ಹೆಚ್ಚು ಪ್ರಖ್ಯಾತವಾಗಿರೋದು ಯಾವುದಪ್ಪ ಅಂದ್ರೆ ಪ್ರೊಫೆಷನಲ್ ಎಜುಕೇಶನ್. ನಂತರದ ಪ್ರಶ್ನೆ 27ನೇದು, ವೃತ್ತಿಪರ ಉನ್ನತ ಶಿಕ್ಷಣ
ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ ಏಕೆಂದರೆ ರಿಸರ್ವೇಷನ್ ಇನ್ ಪ್ರೊಫೆಷನಲ್ ಹೈಯರ್ ಎಜುಕೇಶನ್ ಆಪರ್ಚುನಿಟೀಸ್ ಇಸ್ ಅಡಾಪ್ಟೆಡ್ ಇನ್ ಇಂಡಿಯಾ ಬಿಕಾಸ್ ದೇಶದ ರಾಜಕೀಯ ಗುಂಪುಗಳನ್ನು ಮೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಇಟ್ ಹೆಲ್ಪ್ಸ್ ಟು ಪ್ಲೀಸ್ ಪೊಲಿಟಿಕಲ್ ಗ್ರೂಪ್ಸ್ ಆಫ್ ದ ಕಂಟ್ರಿ. ಸಮಾಜದ ಕೆಳಸ್ತರಕ್ಕೆ ಬದುಕಿನ ಉತ್ತಮ ಪ್ರಮಾಣಕವನ್ನು ಇದು ಸಾಧ್ಯವಾಗಿಸುತ್ತದೆ. ಆಪ್ಷನ್ ಬಿ, ಇಟ್ ಎನೇಬಲ್ಸ್ ಲೋವರ್ ಸ್ಟ್ರಾಟಾ ಆಫ್ ಸೊಸೈಟಿ ಫಾರ್ ಎ ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಆಪ್ಷನ್ ಸಿ, ಜನಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡುತ್ತದೆ. ಇಟ್ ಕಂಪೆನ್ಸೇಟ್ಸ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಹ್ಯಾಂಡಿಕ್ಯಾಪ್ ಆಫ್ ಸರ್ಟೈನ್ ಸೆಕ್ಷನ್ ಆಫ್ ಪಾಪ್ಯುಲೇಷನ್. ಆಪ್ಷನ್ ಡಿ, ಇದು ಬಡ ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪ್ರತಿಫಲಿಸುತ್ತದೆ. ಇಟ್ ರಿಫ್ಲೆಕ್ಟ್ಸ್ ದ ಕಮಿಟ್ಮೆಂಟ್ ಆಫ್ ದ ಗವರ್ನಮೆಂಟ್ ಆಫ್ ದ ಪೂರ್ ಪೀಪಲ್. ಸೊ ಹಾಗಾಗಿ ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ. ಯಾಕಪ್ಪ ಅಂತಂದ್ರೆ ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿಯನ್ನ ಮಾಡುತ್ತದೆ. ಸೊ ಹಾಗಾಗಿ ಇಟ್ ಕಂಪನ್ಸೇಟ್ಸ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಹ್ಯಾಂಡಿಕ್ಯಾಪ್ ಆಫ್ ಸರ್ಟೈನ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್. ಸೊ ಹಾಗಾಗಿ ಇದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರ 2014ರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ನ್ಯಾಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ಸ್ ಆಫ್ ನ್ಯಾಕ್ ಈಸ್ ಸಿಚುಯೇಟೆಡ್ ಇನ್ ಆಪ್ಷನ್ ಎ ನ್ಯೂ ಡೆಲ್ಲಿ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಬೆಂಗಳೂರು. ನ್ಯಾಕ್ನ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ICHR ನ ಈಗಿನ ನಿರ್ದೇಶಕರು ಯಾರು? ದ ಪ್ರೆಸೆಂಟ್ ಚೇರ್ಮನ್ ಆಫ್ ICHR. ಸೊ ಇಲ್ಲಿ ನೀವು ICHR ನ ಫುಲ್ ಫಾರ್ಮ್ ನ ನೋಡ್ಕೊಬೇಕಾಗುತ್ತೆ. ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್. ಈ ಒಂದು ಪ್ರಶ್ನೆ ಪತ್ರಿಕೆಯ ಸಮಯದಲ್ಲಿ ಈ 2014ರಲ್ಲಿ ಯಾರಪ್ಪ ಪ್ರಧಾನ ನಿರ್ದೇಶಕರಾಗಿದ್ದವರು ಅಂದ್ರೆ ಪ್ರಸ್ತುತವಾಗಿ 2014ರಲ್ಲಾಗಿದ್ದವರು ಯಾರಪ್ಪ ಅಂತಂದ್ರೆ ಆಪ್ಷನ್ ಬಿ ಯಲ್ಲಾಪ್ರಗಡ್ ಸುದರ್ಶನ್ ರಾವ್ ರವರಾಗಿದ್ರು. ಸೊ ಪ್ರಸ್ತುತವಾಗಿ ಯಾರಪ್ಪ ಇದ್ದಾರೆ ಅಂತಂದ್ರೆ ಪ್ರೊಫೆಸರ್ ರಾಘವೇಂದ್ರ ತನ್ವರ್ ಅವರು ಈಗಿನ ICHR ನ ನಿರ್ದೇಶಕರಾಗಿದ್ದಾರೆ. ಸೊ ಇಲ್ಲಿ ICHR ನ ಫುಲ್ ಫಾರ್ಮ್ ಒಂದು ನೋಡ್ಕೊಂಡ್ಬಿಡಿ, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್ ಅಂತೇಳಿ. ಪ್ರಸ್ತುತವಾಗಿ ಯಾರಪ್ಪ ಅಂತಂದ್ರೆ ಪ್ರೊಫೆಸರ್ ರಾಘವೇಂದ್ರ ತನ್ವರ್ ಅವರು ನಿರ್ದೇಶಕರಾಗಿದ್ದಾರೆ, ಚೇರ್ಮನ್ ಆಗಿದ್ದಾರೆ. ಸೊ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆಗೊಂಡಿರುವ ರಾಷ್ಟ್ರೀಯ ವಿಶ್ವವಿದ್ಯಾಲಯವನ್ನು ಹೆಸರಿಸಿ. ಇನ್ ಅಮರಕಂಟಕ MP ಎ ನ್ಯಾಷನಲ್ ಯೂನಿವರ್ಸಿಟಿ ಇಸ್ ಎಸ್ಟಾಬ್ಲಿಷ್ಡ್, ನೇಮ್ ಇಟ್. ಆಪ್ಷನ್ ಎ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಾನೂನು ವಿವಿ, ಇಂದಿರಾ ಗಾಂಧಿ ನ್ಯಾಷನಲ್ ಲಾ ಯೂನಿವರ್ಸಿಟಿ. ಆಪ್ಷನ್ ಬಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮಹಿಳಾ ವಿವಿ, ಇಂದಿರಾ ಗಾಂಧಿ ನ್ಯಾಷನಲ್ ವುಮೆನ್ಸ್ ಯೂನಿವರ್ಸಿಟಿ, ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿವಿ, ಇಂದಿರಾ ಗಾಂಧಿ ನ್ಯಾಷನಲ್ ಟ್ರೈಬಲ್ ಯೂನಿವರ್ಸಿಟಿ. ಆಪ್ಷನ್ ಡಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿವಿ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಆಗುತ್ತೆ ಅಂದ್ರೆ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆಗೊಂಡಿರುವಂತಹ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಯಾವುದು ಅಂತಂದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿವಿ, ಇಂದಿರಾ ಗಾಂಧಿ ನ್ಯಾಷನಲ್ ಟ್ರೈಬಲ್ ಯೂನಿವರ್ಸಿಟಿ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯವೆಂದು ಯಾವುದನ್ನು ಗುರುತಿಸುತ್ತಾರೆ? ದ ಫಸ್ಟ್ ನೌನ್ ರೆಸಿಡೆನ್ಷಿಯಲ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ದ ವರ್ಲ್ಡ್ ಈಸ್. ಆಪ್ಷನ್ ಎ ಮಗಧ ಯೂನಿವರ್ಸಿಟಿ, ಆಪ್ಷನ್ ಬಿ ನಳಂದ ಯೂನಿವರ್ಸಿಟಿ, ಆಪ್ಷನ್ ಸಿ ವಿಕ್ರಮಶಿಲಾ ಯೂನಿವರ್ಸಿಟಿ, ಆಪ್ಷನ್ ಡಿ ತಕ್ಷಶಿಲಾ ಯೂನಿವರ್ಸಿಟಿ. ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ನಳಂದ ವಿಶ್ವವಿದ್ಯಾಲಯ ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯವೆಂದು ನಾವು ಗುರುತಿಸ್ತೇವೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಫಸ್ಟ್ ನೌನ್ ರೆಸಿಡೆನ್ಷಿಯಲ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ದ ವರ್ಲ್ಡ್ ಈಸ್ ನಳಂದ ಯೂನಿವರ್ಸಿಟಿ. ನಂತರದ ಪ್ರಶ್ನೆ, ಸಮುದಾಯ ಕಾಲೇಜು ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ದು? ಕಮ್ಯುನಿಟಿ ಕಾಲೇಜ್ ಸ್ಕೀಮ್ ಕಾನ್ಸಂಟ್ರೇಟ್ಸ್ ಆನ್. ಆಪ್ಷನ್ ಎ ತಾಂತ್ರಿಕ ಶಿಕ್ಷಣ, ಟೆಕ್ನಿಕಲ್ ಎಜುಕೇಶನ್, ಆಪ್ಷನ್ ಬಿ ಸಾಮಾನ್ಯ ಶಿಕ್ಷಣ, ಜನರಲ್ ಎಜುಕೇಶನ್, ಆಪ್ಷನ್ ಸಿ ವ್ಯಕ್ತಿ ಆಧಾರಿತ ಶಿಕ್ಷಣ, ವೊಕೇಶನಲ್ ಎಜುಕೇಶನ್, ಆಪ್ಷನ್ ಡಿ ವಯಸ್ಕರ ಶಿಕ್ಷಣ, ಅಡಲ್ಟ್ ಎಜುಕೇಶನ್. ಸಮುದಾಯ ಕಾಲೇಜು ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ವ್ಯಕ್ತಿ ಆಧಾರಿತ ಶಿಕ್ಷಣ, ವೊಕೇಶನಲ್ ಎಜುಕೇಶನ್ ಟು ಕಾನ್ಸಂಟ್ರೇಟ್ ಆಫ್ ಕಮ್ಯುನಿಟಿ ಕಾಲೇಜ್ ಸ್ಕೀಮ್. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ನಂತರ 2014ರ ಮತ್ತೆ ಈ ಒಂದು ಪಾರ್ಟ್ ಮೊದಲನೇ ಒಂದರ ಕೊನೆಯ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಎಲ್ಲಿದೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಇಸ್ ಲೊಕೇಟೆಡ್ ಅಟ್
ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಸಿಮ್ಲಾ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಸಿಮ್ಲಾದಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಇವಿಷ್ಟು ಕೂಡ ಪಾರ್ಟ್ 1ರಲ್ಲಿ 2012, 2013, 2014ರಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಕೇಳಾದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು. ನಂತರದ ಪಾರ್ಟ್ 2 ವಿಭಾಗದಲ್ಲಿ ನಾವು 2015, 2016, 2017 ಮತ್ತೆ 2017ರವರೆಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರ ಬಗ್ಗೆ ಚರ್ಚಿಸೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತೇಳಿ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ವಿ.